ಸ್ನೇಹಿತರೆ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಒಂದು ಪ್ರಾಂತ್ಯ, ಒಂದು ರಾಜ್ಯ ಅಥವಾ ಒಂದು ದೇಶ ಅದರ ರಾಜನ ಮೇಲೆ ಅದರ ಧರ್ಮದ ಪುನರುಜ್ಜೀವನ ಮತ್ತು ಅಥವಾ ಅದರ ಅವನತಿ ಎರಡೂ ನಿರ್ಭರಗೊಂಡಿರುತ್ತೆ. ಸಾತ್ವಿಕನಾದ ಧರ್ಮಿಷ್ಠನಾದ ರಾಜನಾಗಿದ್ದರೆ ರಾಜ್ಯ ಸುಭಿಕ್ಷವಾಗಿರುತ್ತೆ, ಶಾಂತಿ ನೆಮ್ಮದಿ ಅಲ್ಲಿ ತಾಣವಾಗಿರುತ್ತೆ. ಅದೇ ಒಬ್ಬ ರೌಡಿ ಅಥವಾ ಒಬ್ಬ ದುರ್ಜನನನ್ನು ರಾಜನನ್ನಾಗಿ ಮಾಡಿದ ಸಂದರ್ಭದಲ್ಲಿ ಇಡೀ ರಾಜ್ಯದ ಸ್ಥಿತಿ ಯಾವ ಅರಾಜಕತೆಗೆ ಹೋಗ್ಲಿಕ್ಕೆ ಸಾಧ್ಯವೋ ಅಂಥ ಅರಾಜಕತೆಗೆ ಹೋಗುತ್ತೆ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಅಂದರೆ, ಇವತ್ತು ಉತ್ತರ ಪ್ರದೇಶದಲ್ಲಿ ಯಾವ ಮುಸಲ್ಮಾನರ ಮತಗಳು ನಿರ್ಣಾಯಕವಾಗಿದ್ದಾವೋ ಅಂಥ ರಾಜ್ಯಕ್ಕೆ ಒಬ್ಬ ಸಂತನಾದ ವ್ಯಕ್ತಿ ಮುಖ್ಯಮಂತ್ರಿಯಾಗಿ ಬರ್ತಾರೆ. ಹಾಗೆ ಬಂದ ವ್ಯಕ್ತಿ ನಿರಂತರವಾಗಿ ಒಂದು ಹೊಸ ಪರ್ವವನ್ನು ಪ್ರಾರಂಭ ಮಾಡ್ತಾರೆ. ಅದಕ್ಕೆ ಇನ್ನಿಲ್ಲದ ಹಾಗೆ ವಿರೋಧಗಳು ಉಂಟಾಗಲಿಕ್ಕೆ ಶುರುವಾಗ್ತವೆ. ಅದನ್ಯಾವುದನ್ನೂ ಲೆಕ್ಕಿಸಲಿಕ್ಕೆ ಹೋಗುವುದಿಲ್ಲ ಮತ್ತು ಎಲ್ಲಿಯೂ ರಾಜಕೀಯ ಮಾಡುವುದಿಲ್ಲ. ಕೊನೆಗೆ ಒಂದು ದಿವಸ ಇಡೀ ದೇಶಕ್ಕೆ ಮಾದರಿಯಾದ ರಾಜ್ಯವಾಗುತ್ತದೆ. ಕಾರಣೀಭೂತನಾದ ವ್ಯಕ್ತಿ ಯೋಗಿ ಆದಿತ್ಯನಾಥ್ ಬಾಬಾಜಿ. ಉತ್ತರ ಪ್ರದೇಶದಲ್ಲಿ ಯಾರೂ ಯೋಗಿ ಆದಿತ್ಯನಾಥ್ ಅವರನ್ನ ಹೆಸರು ಹಿಡಿದು ಕರೆಯೋದಿಲ್ಲ, ಬಾಬಾಜಿ ಅಂತ ಕರೀತಾರೆ. ಅವರನ್ನು ಒಬ್ಬ ಮುಖ್ಯಮಂತ್ರಿಯನ್ನಾಗಿ ನೋಡೋದಿಲ್ಲ, ಒಬ್ಬ ಸಂತನನ್ನಾಗಿ ನೋಡ್ತಾರೆ. ಆತನನ್ನು ಒಬ್ಬ ರಾಜಕಾರಣಿಯನ್ನಾಗಿ ನೋಡೋದಿಲ್ಲ. ಆತನೊಬ್ಬ ಸಜ್ಜನ ಈ ರಾಜ್ಯವನ್ನು ಉದ್ಧಾರ ಮಾಡಲಿಕ್ಕಾಗಿ ಈ ರಾಜ್ಯದಲ್ಲಿ ಅವತರಿಸಿರುವಂಥ ದೇವಮಾನವ ಅಂತ ಭಾವಿಸ್ತಾರೆ. ಜೊತೆಗೆ ಅದೇ ರೀತಿಯ ಪೂಜನೀಯ ಭಾವವನ್ನು ಇಟ್ಕೊಂಡಿದ್ದಾರೆ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಯಾವ ಉತ್ತರ ಪ್ರದೇಶದಲ್ಲಿ ಮುಸಲ್ಮಾನರ ರೌಡಿಸಮ್ನಿಂದ ನಲುಗಿ ಹೋಗಿತ್ತೋ, ಯಾವ ಉತ್ತರ ಪ್ರದೇಶದಲ್ಲಿ ಲಾ ಆ್ಯಂಡ್ ಆರ್ಡರ್ ಅನ್ನುವಂಥ ಶಬ್ದಗಳೇ ಇರಲಿಲ್ಲವೋ, ರೌಡಿಸಮ್ ಮೂಲಕವೇ ರಾಜಕಾರಣ ಮಾಡಬೇಕು, ಇಲ್ಲದೇ ಇದ್ದರೆ ಸಾಧ್ಯವೇ ಇಲ್ಲ ಅನ್ನುವಂಥ ಪರಿಸ್ಥಿತಿ ಇತ್ತು. ಅತಿಕ್ ಅಹಮದ್ನಿಂದ ಹಿಡಿದು ಆಜಮ್ ಖಾನ್ನಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ತಮ್ಮ ದೌರ್ಜನ್ಯದ ಮೂಲಕ ರಾಜಕಾರಣ ಮಾಡ್ಕೊಂಡು ಬಂದರು. ಅಂಥ ಒಂದು ಸಂಪೂರ್ಣ ಯುಗವನ್ನೇ ಸಮಾಪ್ತಿ ಮಾಡಿ ಇವತ್ತು ಇಡೀ ಉತ್ತರ ಪ್ರದೇಶ ಹಿಂದೂ ಧರ್ಮ ಇನ್ನಿಲ್ಲದ ಹಾಗೆ ವಿಜೃಂಭಿಸುವ ಹಾಗೆ ಮಾಡಿದಾರಲ್ಲ, ಈತ ದೇವಮಾನವ ಅಲ್ಲದೆ ಬೇರೆ ಇನ್ನೇನಾಗಿರ್ಲಿಕ್ಕೆ ಸಾಧ್ಯ ಅಂತ ನನಗೆ ಇಲ್ಲಿ ಬಂದ ಸಂದರ್ಭದಲ್ಲಿ ಅನಿಸಿದ್ದುಂಟು. ಯಾಕೆ ಈ ಮಾತು ಹೇಳಿದೆ ಅಂದರೆ, ಉತ್ತರ ಪ್ರದೇಶದ ಎಲ್ಲ ಭಾಗಗಳಲ್ಲಿ ದೊಡ್ಡ ದೊಡ್ಡ ದ್ವಾರಗಳನ್ನು ಮಾಡಿದ್ದಾರೆ. ಪ್ರತಿ ದ್ವಾರಕ್ಕೂ ಶಿವನ ಅನ್ವರ್ಥವಾದಂಥ ಹೆಸರುಗಳನ್ನು ಇಟ್ಟಿದ್ದಾರೆ ಮತ್ತು ಶಿವನ ಅತಿ ದೊಡ್ಡದಾದಂಥ ಪ್ರತಿಮೆಯನ್ನು ಅಲ್ಲಿ ನಿಲ್ಲಿಸಿದ್ದಾರೆ. ಕೇವಲ ಶಿವ ಮಾತ್ರ ಅಲ್ಲ, ಒಂದು ವೃತ್ತ ಇರುತ್ತೆ. ಆ ವೃತ್ತದಲ್ಲಿ ಅಶ್ವತ್ಥ ಕಟ್ಟೆ ಇದೆ. ಆ ಅಶ್ವತ್ಥ ಕಟ್ಟೆಯ ಸುತ್ತ ತಾಯಿ ಮಕ್ಕಳನ್ನು ಕರ್ಕೊಂಡು ಪ್ರದಕ್ಷಿಣೆ ಹಾಕ್ತಾ ಇದ್ದಾರೆ. ಅದರ ಪಕ್ಕದಲ್ಲಿ ವಾಲ್ಮೀಕಿ ಅತಿ ದೊಡ್ಡದಾದಂಥ ಒಂದು ಪ್ರತಿಮೆ ಇದೆ. ಆತ ರಾಮಾಯಣವನ್ನು ಬರಿತಾ ಇದ್ದಾರೆ. ಇನ್ನೊಂದು ಕಡೆ ಅತಿ ದೊಡ್ಡದಾದಂಥ ಡಮರುಗ ಇದೆ ಒಂದು ವೃತ್ತದಲ್ಲಿ, ಇನ್ನೊಂದು ವೃತ್ತದಲ್ಲಿ ತ್ರಿಶೂಲ ಇದೆ. ಹಾಗಾದರೆ ಉತ್ತರ ಪ್ರದೇಶದಲ್ಲಿ ಬೇರೆ ಧರ್ಮೀಯರು ಗಲಾಟೆ ಮಾಡುವುದಿಲ್ವಾ, ಪ್ರಶ್ನೆ ಮಾಡುವುದಿಲ್ವಾ? ಪ್ರಶ್ನೆ ಮಾಡುವವರು ಎಲ್ಲ ಕಡೆ ಇರ್ತಾರೆ. ಕೆಲಸ ಮಾಡುವವರು ಮಾತ್ರ ಪ್ರಶ್ನೆ ಮಾಡುವುದಿಲ್ಲ, ಬಾಕಿ ಎಲ್ಲರೂ ಪ್ರಶ್ನೆಯನ್ನೇ ಮಾಡೋದು. ಉಳಿದ ಎಲ್ಲರಿಗಿಂತ ಹೆಚ್ಚು ಪ್ರಶ್ನೆಯನ್ನು ಉತ್ತರ ಪ್ರದೇಶದಲ್ಲಿ ಮಾಡ್ತಾರೆ. ಏಕೆಂದರೆ ಅಲ್ಲಿ ಮುಸಲ್ಮಾನರು 23% ಇದ್ದಾರೆ. ಯಾದವರು ತಮ್ಮನ್ನು ಭಿನ್ನವಾಗಿ ಗುರುತಿಸ್ಕೋತಾರೆ. ಸ್ವತಃ ಹಿಂದೂವಾಗಿದ್ದುಕೊಂಡು ಯಾದವರು ಕೃಷ್ಣನ ವಂಶಜರಾಗಿದ್ದುಕೊಂಡು ಒಂದು ಪ್ರತ್ಯೇಕವಾದಂಥ ಸಮುದಾಯ ಎನ್ನುವ ರೀತಿಯಲ್ಲಿಯ ಮುಲಾಯಂ ಸಿಂಗ್ ಯಾದವನ ಸಂತತಿ ಬಿಂಬಿಸಿರುವುದರಿಂದಾಗಿ ಅವರು ಭಾರತೀಯ ಜನತಾ ಪಾರ್ಟಿ ಅಥವಾ ಹಿಂದುತ್ವ ಅದರಿಂದ ಹೊರತಾಗಿ ಬೇರೆ ರಾಜಕೀಯದಾದಂಥ ಅಸ್ಮಿತೆಯನ್ನೇ ಉಳಿಸ್ಕೊಂಡಿದ್ದಾರೆ. ಮತ್ತು ಮುಸಲ್ಮಾನರು ಎಲ್ಲ ಕಡೆಯೂ ಕೂಡ ನಿರಂತರವಾಗಿ ಕಿರುಕುಳವನ್ನು ಕೊಟ್ಕೊಂಡ್ಬಂದು ಅಲ್ಲಿ ರಾಜಕೀಯ ಮಾಡಿಕೊಂಡು ಮತ್ತು ಅಲ್ಲಿ ಅರಾಜಕತೆ ತಾಂಡವವಾಡುವ ಹಾಗೆ ಮಾಡಿರುವಂಥ ರಾಜ್ಯ ಅದು. ಆದರೆ ಇವತ್ತು ನೀವು ನೋಡಿದರೆ, ಕೇವಲ ನಾನು ಈ ಒಂದೇ ಒಂದು ಮಹಾಕುಂಭದ ವಿಷಯವನ್ನು ಹೇಳೋದಿಲ್ಲ, ಇಡೀ ಉತ್ತರ ಪ್ರದೇಶದ ಬಗ್ಗೆ ಮಾತನಾಡುವಾಗ ಉತ್ತರ ಪ್ರದೇಶದ ಒಂದು ಸೇತುವೆ ಇದೆ. ನಾನು ಹೇಳಿದಂಥ ಪ್ರಯಾಗ್ರಾಜ್ನಲ್ಲಿ ಆ ಸೇತುವೆಗುಂಟ ರಾಮಾಯಣದ ಚಿತ್ರಗಳನ್ನು ಬರೆಯಲಾಗಿದೆ. ಇದೇ ಕೆಲಸವನ್ನು ನಾವು ಕರ್ನಾಟಕದಲ್ಲಿ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವಾ? ತಕ್ಷಣ ಎದುರಿಗೆ ಬಂದು ನಿಲ್ಲೋದು ನಮ್ಮ ಸಿದ್ದರಾಮಯ್ಯ, ತಕ್ಷಣ ಎದುರಿಗೆ ಬಂದು ನಿಲ್ಲೋದು ನಮ್ಮ ಡಿ ಕೆ ಶಿವಕುಮಾರ್, ತಕ್ಷಣ ಎದುರಿಗೆ ಬಂದು ನಿಲ್ಲೋದು ನಮ್ಮ ಎಡಚರಗಳು. ನಿಮಗೆ ಹಿಂದೂ ಧರ್ಮ ಒಂದೇ ಇದೆಯಾ, ಬೇರೆ ಧರ್ಮ ಇಲ್ಲವಾ? ಎಲ್ಲವನ್ನೂ ಕೇಸರಿಮಯಗೊಳಿಸ್ತಾ ಇದ್ದೀರಾ ಮತ್ತು ಬೇರೆ ಧರ್ಮದವರ ಚಿತ್ರಗಳನ್ನು ಹಾಕಿ, ಜೀಸಸ್ಸನ ಚಿತ್ರವನ್ನು ಹಾಕಿ, ಮೊಹಮ್ಮದ್ ಪೈಗಂಬರ ಚಿತ್ರ ಇದ್ದರೆ ಅದನ್ನೂ ಹಾಕಿ, ಧರ್ಮ ಯಾಕೆ ಬೇಕು, ಬೇರೆ ಚಿತ್ರವನ್ನು ಬರೀರಿ, ನವಿಲಿನ ಚಿತ್ರವನ್ನು ಬರೀರಿ, ಗೂಬೆ ಚಿತ್ರವನ್ನು ಬರೀರಿ ಅನ್ನುವಂಥ ರಾಜಕಾರಣಿಗಳು ಕರ್ನಾಟಕದಲ್ಲಿದ್ದಾರೆ. ಇಲ್ಲಿ ಮುಸಲ್ಮಾನರ ಬಾಹುಳ್ಯ ಇಲ್ಲ ಕರ್ನಾಟಕದಲ್ಲಿ.
ಆದರೆ ಮುಸಲ್ಮಾನರನ್ನು ಓಲೈಸುವ ರಾಜಕಾರಣಿ ಇದ್ದಾರೆ. ಅದಕ್ಕೆ ಪ್ರಾರಂಭದಲ್ಲಿ ನಾನು ಹೇಳಿದ್ದೇನೆಂದರೆ, ಒಬ್ಬ ರಾಜನಾದವನಿಗೆ ಅಥವಾ ಒಬ್ಬ ಮುಖ್ಯಮಂತ್ರಿ, ಇವತ್ತಿನ ಕಾಲಘಟ್ಟದಲ್ಲಿ ಆತನಿಗೆ ನಾವು ಮುಖ್ಯಮಂತ್ರಿ ಅಂತ ಕರಿತೀವಿ, ಮುಖ್ಯಮಂತ್ರಿ ಆದವನು ಧರ್ಮ ದುರಂಧರನಾಗಿದ್ದರೆ, ಆತ ಧರ್ಮಿಷ್ಠನಾಗಿದ್ದರೆ, ರಾಜ್ಯವನ್ನು ಸುಭಿಕ್ಷವಾಗಿಡಬೇಕು ಅನ್ನುವಂಥ ಆಲೋಚನೆ ಉಳ್ಳವನಾಗಿದ್ದರೆ, ಬಹುಸಂಖ್ಯಾತರನ್ನು ಸಂಪ್ರೀತಗೊಳಿಸುವಂಥ ಭಕ್ತಿ ಮಾರ್ಗದಲ್ಲಿ ನಡೆಯಬೇಕು ಅನ್ನುವಂಥ ಸಂಕಲ್ಪವನ್ನು ಹೊಂದಿದ್ದೆ ಆದರೆ ಅದು ಯೋಗಿ ಆದಿತ್ಯನಾಥ್ ಅವರು ನಿರ್ಮಿಸಿರುವಂಥ ಉತ್ತರ ಪ್ರದೇಶದ ಹಾಗೆ ಆ ರಾಜ್ಯ ಇರುತ್ತದೆ. ನನಗೆ ನಿಜಕ್ಕೂ ರೋಮಾಂಚನ ಆಯಿತು ಇಲ್ಲಿ ಬಂದ ಮೇಲೆ. ನನಗನ್ನಿಸ್ತು, ಹೀಗೆಲ್ಲ ನಮ್ಮ ರಾಜ್ಯದಲ್ಲಿ ಯಾಕೆ ಸಾಧ್ಯವಿಲ್ಲ ಅಂದರೆ ನಾವು ಅಂಥ ಜನರನ್ನು ಗುರುತಿಸ್ತಾ ಇಲ್ಲ ಮತ್ತು ಅಂಥ ಜನರು ಧೈರ್ಯ ಮಾಡ್ತಾ ಇಲ್ಲ. ಈ ರಾಜಕೀಯದಲ್ಲಿ ಒಂದು ಸಮಸ್ಯೆ ಇದೆ. ರಾಜಕೀಯದ ಸಮಸ್ಯೆ ಏನಂದರೆ, ಎಲ್ಲವನ್ನೂ ಮತಗಳ ಮೂಲಕ ನೋಡುವಂಥ ಮನಸ್ಥಿತಿಯನ್ನು ಹೊಂದಿರುವಂಥ ರಾಜಕಾರಣಿಗಳು. ಇಲ್ಲಿವರೆಗೂ ಯೋಗಿ ಆದಿತ್ಯನಾಥ್ ಒಂದೇ ಒಂದು ಸಲ ರಂಜಾನ್ಗೆ ಶುಭಾಶಯ ಕೋರಿರುವಂಥ ಟ್ವೀಟ್ ತೋರಿಸಿ ನೋಡೋಣ. ಒಂದೇ ಒಂದು ಸಲ ಬಕ್ರೀದ್ಗೆ, ಕುತ್ಬಿ ಈದ್ಗೆ ಯಾವತ್ತಾದರೂ ನಮ್ಮ ಮುಸಲ್ಮಾನ ಸೋದರರಿಗೆ ಶುಭಾಶಯಗಳು ಅಂತ ಹಾಕಿದ್ದನ್ನು ಎಲ್ಲಾದರೂ ತೋರಿಸ್ಬಿಡಿ. ಅದೇ ನಮ್ಮ ಕರ್ನಾಟಕದಲ್ಲಿ ಜಿ ಪರಮೇಶ್ವರ್ ಅಲ್ಲಾಹನ ಕೃಪೆಯಿಂದ ಗೆದ್ದು ಬಂದವರು ನಾವು ಅಂತಾರೆ, ರಂಜಾನ್ಗೆ ಶುಭಾಶಯಗಳು ಅಂತಾರೆ, ಮುಸಲ್ಮಾನ ಬಾಂಧವರಿಗೆ ಔತಣಕೂಟವನ್ನು ಏರ್ಪಡಿಸ್ತಾರೆ. ಹಾಗಾದರೆ ಕರ್ನಾಟಕದಲ್ಲಿ ಹಿಂದೂಗಳು ಬಹುಸಂಖ್ಯಾತರಲ್ವಾ? ಕೇವಲ ಉತ್ತರ ಪ್ರದೇಶದಲ್ಲಿ ಮಾತ್ರವಾ? ನಾನು ಮುಸಲ್ಮಾನರನ್ನು ದ್ವೇಷಿಸಿ ಅಂತ ಹೇಳೋದಿಲ್ಲ, ಅವರಿಗೆ ಶುಭಾಶಯ ಕೋರಬೇಡಿ ಅಂತ ಹೇಳೋದಿಲ್ಲ. ಆದರೆ ಅದೇ ಸಂದರ್ಭದಲ್ಲಿ ನೀವು ಇದೇ ದೇಶದಲ್ಲಿ ನಡೆಯುವಂಥ ಹಿಂದೂ ಧಾರ್ಮಿಕ ಉತ್ಸವಗಳ ಬಗ್ಗೆ ಒಂದೇ ಒಂದು ಒಳ್ಳೆಯ ಮಾತನಾಡುವುದು ಮತ್ತು ಜನರು ಪಾಲ್ಗೊಳ್ಳುವಂತೆ ಕರೆ ಕೊಡುವಂಥ ಒಂದೇ ಒಂದು ಕೆಲಸವನ್ನು ಯಾರಾದರೂ ಕರ್ನಾಟಕದಲ್ಲಿ ಮಾಡಿದ್ದುಂಟಾ? ನಾನು ಯಾಕೆ ತಳಕ್ಕೆ ಹಾಕ್ತಾ ಇದ್ದೀನಿ ಅಂದರೆ, ಒಬ್ಬ ಕನ್ನಡಿಗನಾಗಿ ಇವತ್ತು ನಾನು ಉತ್ತರ ಪ್ರದೇಶದಲ್ಲಿ ಬಂದು ಇಲ್ಲಿಯ ಸ್ಥಿತಿಗತಿಗಳನ್ನು ನೋಡಿರೋದರಿಂದ, ಉತ್ತರ ಪ್ರದೇಶದಲ್ಲಿ ಹಿಂದೂ ಧರ್ಮ ಹೇಗೆ ವಿಜೃಂಭಿಸ್ತಾ ಇದೆ ಅಂದರೆ, ಪ್ರತಿ ಕ್ಷಣ, ಪ್ರತಿ ಜಾಗ, ಪ್ರತಿ ಪರಿಸರ, ಇಲ್ಲಿಯ ಗಾಳಿ ಕೂಡ ಹಿಂದೂ ಧರ್ಮವನ್ನು ಅನುರಣಿಸ್ತಾ ಇದೆ. ಇಲ್ಲಿ ನೀವು ಹಿಂದೂ ಧರ್ಮವನ್ನು ಯಾವ ರೀತಿ ನೋಡ್ತಾ ಇದ್ದೀರ ಅಂದರೆ, ಅದರ ವಿನಃ ಬದುಕೇ ಇಲ್ಲ ಅನ್ನುವ ರೀತಿಯಲ್ಲಿ ಸಂಪೂರ್ಣವಾಗಿ ವ್ಯಾಪಿಸಿಬಿಟ್ಟಿದೆ ಹಿಂದೂ ಧರ್ಮ. ಹೇಗೆ ಸಾಧ್ಯ ಆಯಿತು? ಯೋಗಿ ಆದಿತ್ಯನಾಥ್ ಅಡೆತಡೆ ವಿಘ್ನಗಳನ್ನು ದಾಟಿಕೊಂಡು ಬಂದದ್ದು ಹೇಗೆ ಬಂದರು ಅಂದರೆ, ಅವರಲ್ಲಿ ಆ ರೀತಿಯಾದಂಥ ಸಂಕಲ್ಪ ಇದೆ. ನರೇಂದ್ರ ಮೋದಿ ಅವರು ಇಸ್ಲಾಮಿ ಹಬ್ಬಗಳ ಬಗ್ಗೆ ಶುಭಾಶಯವನ್ನು ಕೋರಬಹುದು ರಾಜಕೀಯವಾಗಿ, ಆದರೆ ಯೋಗಿ ಆದಿತ್ಯನಾಥ್ ಇವತ್ತಿನವರು ಒಂದೇ ಒಂದು ಸಲ ಆ ರೀತಿಯಾದಂಥ ಒಂದು ಟ್ವೀಟನ್ನು ಹಾಕಿಲ್ಲ ಅಂತಂದರೆ, ಆ ಮನುಷ್ಯನಿಗೆ ಹಿಂದುತ್ವ ಮತ್ತು ನಾನೊಬ್ಬ ಸಂತ ಎನ್ನುವುದು ಎಷ್ಟು ಗಾಢವಾಗಿ ಆತನಲ್ಲಿ ಧಮನಿಯಲ್ಲಿ ಪ್ರವಹಿಸ್ತಾ ಇದೆ ಅಂದರೆ, ನಾನು ಹುಟ್ಟಿದ್ದೇ ಹಿಂದೂ ಧರ್ಮದ ಉದ್ಧಾರಕ್ಕಾಗಿ ಅನ್ನೋದು ಆತ ಇಂಚಿಂಚು ಪ್ರತಿ ಕ್ಷಣದಲ್ಲಿಯೂ ತೋರಿಸಿಕೊಟ್ಟಿದ್ದಾರೆ. ವ್ಯವಸ್ಥೆ ಮಾಡಿದ್ದನ್ನು ಒಂದೇ ಒಂದು ಸಣ್ಣ ವ್ಯವಸ್ಥೆಯನ್ನು ನಿಮ್ಗೆ ಹೇಳ್ತೇನೆ. 1.5 ಲಕ್ಷ ಪಾಯಖಾನೆಗಳನ್ನು ಮಾಡಿದ್ದಾರೆ, ಟಾಯ್ಲೆಟ್ಗಳನ್ನು 1.5 ಲಕ್ಷ. ನಾನು ಹೇಳಿಲ್ಲ ಇಲ್ಲಿವರೆಗೂ, ಭಾಳ ಸಣ್ಣ ವಿಷಯ ಅಂತೇಳಿ. ಅದಕ್ಕೆ ಸಿಬ್ಬಂದಿ ಎಷ್ಟು ಜನ ಅಂತ ನೀವು ಕೇಳಬೇಕು. 4.5 ಲಕ್ಷ ಜನ ಸಿಬ್ಬಂದಿಗಳಿದ್ದಾರೆ. ಅಂದರೆ 3 ಶಿಫ್ಟ್ನಲ್ಲಿ ಕೆಲಸ ಮಾಡಬೇಕು ಅವರು. ಇದು ನಾನು ಕಣ್ಣಾರೆ ನೋಡಿ ಬಂದದ್ದು, ಯಾರೋ ಹೇಳಿದ್ದಲ್ಲ, ಕಣ್ಣಾರೆ ನೋಡಿರೋದು. ಮತ್ತು ಪಾಯಖಾನೆಗೆ ಹೋಗುವವರು ಅವರಿಗೆ ಖಾಸಗಿತನ ಇರಬೇಕು ಅಂತ ಸುತ್ತು ಡೇರೆ ಹಾಕಿದ್ದಾರೆ. ಅಂದರೆ ಅವ್ರು ಹೋಗ್ತಾ ಇದ್ದಾರೆ ಆ ಪ್ರದೇಶದಲ್ಲಿ ಅಂತ ಉಳಿದವರಿಗೆ ಗೊತ್ತಾಗಬಾರದು ಎನ್ನುವಂಥ ಕಾರಣಕ್ಕೋಸ್ಕರ. ಬಹಿರ್ದೇಶಕ್ಕೆ ಹೋಗುವ ವ್ಯಕ್ತಿ ಮುಜುಗರದಿಂದ ಹೋಗಬಾರದು ಅನ್ನುವಂಥ ಕಾರಣಕ್ಕೋಸ್ಕರ ಅಲ್ಲಲ್ಲಿ ಅಂಗಳದಲ್ಲಿ ಟಾಯ್ಲೆಟ್ಗಳನ್ನು ಮಾಡಿ ಅದರ ಸುತ್ತು ಡೇರೆಯನ್ನು ಹಾಕಲಾಗಿದೆ. ಜೊತೆಗೆ ಆ 4.5 ಲಕ್ಷ ಜನ ಏನು ಸಿಬ್ಬಂದಿಗಳಿದಾರಲ್ಲ, ಆ 4.5 ಲಕ್ಷ ಸಿಬ್ಬಂದಿಗಳು ಸರಿಯಾಗಿ ದಕ್ಷವಾಗಿ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಇಲ್ಲ ಅಂತ ನೋಡಲಿಕ್ಕೆ 12,000 ಜನ ಸಿಬ್ಬಂದಿಯನ್ನು ನೇಮಕ ಮಾಡಲಾಗಿದೆ ಅವರ ಮೇಲೆ. ಅಲ್ಲಿಗೆ 4,62,000 ಜನ ಆಯಿತು. ಈ 4,62,000 ಜನ ಪ್ರತಿ ದಿವಸ ಪ್ರಯಾಗ್ರಾಜ್ಗೆ ಹೋಗಿ ವಾಪಸ್ ಮಹಾಕುಂಭದ ಸೆಕ್ಟರ್ 26 ಸೆಕ್ಟರ್ಗಳಲ್ಲಿ ಓಡಾಡೋದಿಲ್ಲ. ಅವರು ಅಷ್ಟೂ ಜನಕ್ಕೆ ಅಲ್ಲಿ ಉಳಿಕೊಳ್ಳಲಿಕ್ಕೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಅಷ್ಟೇ ಅಲ್ಲ, ಅವರು ಮಾತ್ರ ಅಲ್ಲ, ಕುಟುಂಬ ವರ್ಗದವರು ಕೂಡ ಅಲ್ಲೇ ಇರಬೇಕು ಅನ್ನುವಂಥ ಕಾರಣಕ್ಕೋಸ್ಕರ ಅವರೆಲ್ಲರಿಗೂ ವ್ಯವಸ್ಥೆ ಮಾಡಲಾಗಿದೆ. 46 ದಿನಗಳ ಕಾಲ ಅಲ್ಲಿ ಅವರು ಇಡೀ ಕುಟುಂಬ ಸಹಿತ ಇರಬೇಕು. ಜೊತೆಗೆ ಅವರ ಮಕ್ಕಳಿಗೆ ಓದಲಿಕ್ಕೆ ಅಲ್ಲಿ ಶಾಲೆಯನ್ನು ಮಾಡಲಾಗಿದೆ. ಯಾರಾದರೂ ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಏನ್ರಿ? ಸೂಕ್ಷ್ಮಾತಿ ಸೂಕ್ಷ್ಮ ವಿಚಾರ. ವ್ಯಕ್ತಿ ಸಂವೇದನಾಶೀಲನಿದ್ದಾಗ ಆತನಿಗೆ ಸಣ್ಣ ಸಣ್ಣ ವಿಚಾರಗಳು ಕೂಡ ಸ್ಪಷ್ಟವಾಗಿ ಗೋಚರಿಸ್ತವೆ. ಏನೋ ಮಾಡ್ಕೋತಾರೆ ಬಿಡು, ಹೆಂಗೋ ಮಾಡ್ಕೋತಾರೆ ಬಿಡು, ಆತನ ಕುಟುಂಬವನ್ನು ಬಿಟ್ಟು ಬರಲಿ, ದೇಶಕ್ಕಾಗಿ ಕೆಲಸ ಮಾಡಲಿ, ರಾಜ್ಯಕ್ಕಾಗಿ ಕೆಲಸ ಮಾಡಲಿ, ಸಂಬಳ ಕೊಡೋದಿಲ್ವಾ ಅನ್ನುವಂಥ ಒಂದೇ ಒಂದು ಧೋರಣೆಯಲ್ಲಿ ಎಲ್ಲಿಯೂ ಯೋಗಿ ಆದಿತ್ಯನಾಥ್ ತೋರಿಸೋದಿಲ್ಲ.
ನಾನು ನೋಡಿದೆ ಇಡೀ ಸೆಕ್ಟರ್ಗಳಲ್ಲಿ ಎಲ್ಲ ಕಡೆ ಓಡಾಡಿ ನೋಡಿದೆ, ಒಂದೇ ಒಂದು ಪ್ಲಾಸ್ಟಿಕ್ ಬಾಟ್ಲಿ ಎಲ್ಲಿಯೂ ಬಿದ್ದಿಲ್ಲ, ಎಲ್ಲೇ ಒಂದೇ ಒಂದು ಸಣ್ಣ ಕಸ ಎಲ್ಲೂ ಇಲ್ಲ. ಬಿದ್ದರೂ ಕೂಡ ಹಿಂದೆಯೇ ಬಂದು ಎತ್ಕೊಂಡು ಹೋಗುವಂಥ ನೀಲಿ ಯೂನಿಫಾರ್ಮ್ ಧರಿಸಿದ ಹುಡುಗರು ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ. ಒಂದು ಇಂಥ ಊರಿನಲ್ಲಿ ಇಂಥದೊಂದು ಶುಭ್ರತೆಯನ್ನು, ನೈರ್ಮಲ್ಯವನ್ನು ಕಾಪಾಡಲಿಕ್ಕೆ ಸಾಧ್ಯವಾ? ಸಣ್ಣ ಸಣ್ಣ ವಿಷಯಗಳಿಗೆ ಗಮನ ಕೊಡಲಾಗಿದೆ ಮಹಾಕುಂಭದಲ್ಲಿ. ಸಣ್ಣ ಸಣ್ಣ ವಿಷಯಗಳಿಗೆ, ಕುಡಿಯಲಿಕ್ಕೆ ನೀರಿನ ವ್ಯವಸ್ಥೆ, ಹೋಗಲಿಕ್ಕೆ ಬಹಿರ್ದೇಶಕ್ಕೆ ವ್ಯವಸ್ಥೆ, ಉಳ್ಕೊಳ್ಳಿಕ್ಕೆ ಟೆಂಟ್ಗಳು ಮತ್ತು ಎಲ್ಲ ಇಲಾಖೆಯವರಿಗೆ. ಉದಾಹರಣೆಗೆ ಈಗ ಕರ್ನಾಟಕದಿಂದ ಯಾರೋ ಒಬ್ಬ ವಕೀಲ ಅಥವಾ ಒಬ್ಬ ಜಡ್ಜು ಪ್ರಯಾಗರಾಜ್ಗೆ ಬರಬೇಕು. ಜಡ್ಜ್ಗಳಿಗಾಗಿ ಒಂದು ದೊಡ್ಡದಾದಂಥ ಡೇರೆ ಮಾಡಿ ನೂರಾರು ಅಲ್ಲಿ ಟೆಂಟ್ಗಳನ್ನು ಹಾಕಲಾಗಿದೆ. ಕರ್ನಾಟಕದ ಜಡ್ಜ್ಗಳು, ಅಲ್ಲಿರುವಂಥ ಸಿಬ್ಬಂದಿ ವರ್ಗ ಪ್ರಯಾಗರಾಜ್ಗೆ ಫೋನ್ ಮಾಡಿ ಅರೇಂಜ್ಮೆಂಟ್ ಮಾಡ್ಕೊಂಡು ಫೋನ್ ಮಾಡಿದರೆ ಇಲ್ಲಿ ಅವರಿಗಾಗಿ ಉಳಿದುಕೊಳ್ಳಲಿಕ್ಕೆ ವಸತಿ ವ್ಯವಸ್ಥೆಯನ್ನು ಮಾಡಲಾಗಿರುತ್ತೆ. ಎಲ್ಲ ಇಲಾಖೆಯವರಿಗೂ ಇಂಥದ್ದೊಂದು ದೊಡ್ಡದಾದಂಥ ಜಾಗವನ್ನು ಬಿಟ್ಕೊಡ್ಲಾಗಿದೆ. ಆಮೇಲೆ ಜನರಿಂದ ಸಮಸ್ಯೆ ಆಗಬಾರ್ದು ಅಂತ ಬರುವಂಥ ಎಲ್ಲ ಅಖಾಡದ ಸಂತರಿಗಾಗಿ ಒಂದಷ್ಟು ಸೆಕ್ಟರ್ಗಳನ್ನೇ ಮೀಸಲಿಡಲಾಗಿದೆ. ಅಲ್ಲಿ ಉಳಿದ ನಮ್ಮಂಥ ಜನರಿಗೆ ಆಸ್ಪದವನ್ನು ಕೊಡೋದಿಲ್ಲ ಉಳ್ಕೊಳ್ಳಿಕ್ಕೆ. ನಾವು ಬೇರೆ ಕಡೆಯಿಂದ ಬೇರೆ ಕಡೆಯಲ್ಲಿ ಉಳ್ಕೊಂಡು ಇಲ್ಲಿ ನಡ್ಕೊಂಡು ಬರಬೇಕು. ಆ ರೀತಿಯ ವ್ಯವಸ್ಥೆ ಮಾಡಲಾಗಿದೆ. ನಿಮಗೆ ಇಂಥದ್ದು ಲಭ್ಯ ಇಲ್ಲ ಅಂತ ಹೇಳಲಾರದಷ್ಟು ಸಮಗ್ರವಾಗಿ ಕಳೆದ 2 ವರ್ಷಗಳಿಂದ ಯೋಗಿ ಆದಿತ್ಯನಾಥ್ ಕೆಲಸ ಮಾಡ್ತಾ ಇದ್ದಾರೆ. ಅಂದರೆ ಕೇವಲ ಈತ ಧರ್ಮಿಷ್ಠ ಮಾತ್ರ ಅಲ್ಲ, ಈತನೊಬ್ಬ ದಕ್ಷ ಅಧಿಕಾರಿ ಕೂಡ ಅಂತ. ಹಿ ಈಸ್ ಅ ವೆರಿ ಗುಡ್ CEO, ನಾಟ್ ಓನ್ಲಿ ದ ರಿಲಿಜನ್. ಆತ ತನ್ನ ಕೆಲಸದಲ್ಲಿ ಅಷ್ಟು ನಿಷ್ಠೆಯನ್ನು ತೋರಿಸಿದ್ದರಿಂದಾಗಿ ಇಂಥದ್ದೊಂದು ಅಭೂತಪೂರ್ವವಾದಂಥ ಬಹಳ ದೊಡ್ಡದಾದಂಥ ಮಹೋತ್ಸವ ನಡೆಯಲಿಕ್ಕೆ ಸಾಧ್ಯ ಆಗಿದೆ ಅಂತ ನನಗನ್ಸುತ್ತೆ. ನನ್ನದೊಂದು ವಿನಂತಿ ಇದು, ತುಂಬ ಜನ ಈಗ ಸಂದೇಶಗಳನ್ನು ಕಳಿಸ್ತಾ ಇದ್ದಾರೆ. ನಾನು ಈ ವಾರ ಬರಬೇಕಂತ ಮಾಡಿದ್ದೀನಿ, ನಾಳೆ ಬರಬೇಕಂತ ಮಾಡಿದ್ದೀನಿ, ನಾಡಿದ್ದು ಬರಬೇಕು ಅಂತ ಮಾಡಿದ್ದೀನಿ ಅಂತ. ದಯವಿಟ್ಟು ಯಾರೂ 29 ಹಾಗೂ 3ನೇ ತಾರೀಕು ಕಳೆಯುವವರೆಗೂ ಯಾರೂ ಪ್ರಯಾಗರಾಜ್ ಕಡೆ ತಲೆ ಹಾಕಬೇಡಿ. ಯಾವ ರೀತಿಯ ಜನಸಂದಣಿ ಇದೆ ಅಂದರೆ, ಇಷ್ಟೆಲ್ಲ ವ್ಯವಸ್ಥೆಗಳ ಮಧ್ಯೆಯೂ ಕೂಡ ನೀವು ಬಹಳ ಸಹಜವಾಗಿ ಆರಾಮಾಗಿ ಇಲ್ಲಿ ಆನಂದವನ್ನು ಅನುಭವಿಸಲಿಕ್ಕೆ ಸಾಧ್ಯ ಆಗಲಾರದಷ್ಟು ಇವತ್ತು ಜನದಟ್ಟಣೆ ಇದೆ, ಜನ ನಿಬಿಡತೆ ಇದೆ. ನಿಮಗೆ ಮೂಲಭೂತ ಸೌಕರ್ಯಗಳೇನೋ ಲಭ್ಯ ಆಗ್ಬೋದು, ಆದರೆ ಅತಿಯಾದಂಥ ಆಯಾಸದಿಂದ ನರಳಬೇಕಾಗತ್ತೆ. ಅದಕ್ಕೆ ದಯವಿಟ್ಟು 3ನೇ ತಾರೀಕಿನ ನಂತರ ಒಟ್ಟು 46 ದಿನಗಳಿರುವಂಥ ಸುದೀರ್ಘವಾದಂಥ ಮಹೋತ್ಸವ ಇದು. ನಾನು ಹೇಳೋದು 6, 7, 8ನೇ ತಾರೀಕಿನ ನಂತರ ಬಂದರೆ ತುಂಬ ಒಳ್ಳೆಯದು. ನನಗೆ ಕೂಡ ಅದೇ ರೀತಿಯಾದಂಥ ಸಲಹೆಗಳನ್ನು ನನ್ನ ಮಿತ್ರರು ಕೊಟ್ಟಿದ್ದರು. ಆದರೆ ತಮಗೆ ಬೇಗ ವಿಡಿಯೋಗಳನ್ನು ತಲುಪಿಸಬೇಕು ಅನ್ನುವಂಥ ತವಕದಿಂದಾಗಿ, ಧಾವಂತದಿಂದಾಗಿ ನಾನು ಬೇಗ ಬಂದೆ. ಭಾಳಷ್ಟು ಆಯಾಸ ಆಗಿದೆ, ಇಲ್ಲ ಅಂತ ನಾನು ಹೇಳೋದು. ತುಂಬ ಆಯಾಸ ಆಗಿದೆ, ತುಂಬ ದುಡ್ಡು ಖರ್ಚಾಗಿದೆ. ಸ್ವಲ್ಪ ಅಲ್ಲ, ತುಂಬ ನಮ್ಮ ನಿರೀಕ್ಷೆಯನ್ನು ಮೀರಿ, ನಮ್ಮ ವ್ಯಾಪ್ತಿಯನ್ನು ಮೀರಿ ಖರ್ಚಾಗಿದೆ. ಆದರೂ ಕೂಡ ಒಂದು ಸಂತೃಪ್ತಿ ಇದೆ. ಏನಪ್ಪ ಅಂತಂದರೆ, ಬಂದು ಇಲ್ಲಿ ಗಂಗಾ ಮಾತೆಯಲ್ಲಿ ಇಲ್ಲಿ ಸಂಗಮದಲ್ಲಿ ಬಂದು ಮಿಂದು ಹೋದೆ ಮತ್ತು ತಮಗೆ ಇಷ್ಟೆಲ್ಲ ಹೇಳುವಂಥ ಭಾಗ್ಯವನ್ನು ದೇವರು ನನಗೆ ಕರುಣಿಸಿದಾನಲ್ಲ, ಅದೆಲ್ಲದಕ್ಕಿಂತ ದೊಡ್ಡದು. ಎಷ್ಟು ಜನರಿಗೆ ಅವಕಾಶ ಇರುತ್ತೆ? ನಾವು ನಮಗನಿಸಿದ್ದನ್ನು ಅಭಿವ್ಯಕ್ತಿಗೊಳಿಸ್ಲಿಕ್ಕೆ ಕೂಡ ದೇವರ ವರಪ್ರಸಾದ ಇರಬೇಕು, ಇಲ್ಲದೆ ಹೋದರೆ ಸಾಧ್ಯ ಆಗೋದಿಲ್ಲ. ಇವತ್ತು ನಾನು ತಮ್ಮೆದುರಿಗೆ ಇದನ್ನೆಲ್ಲ ಹೇಳಲಿಕ್ಕೆ ಸರಸ್ವತಿ ನನಗೊಂದು ಅವಕಾಶ ಕೊಟ್ಟಿದ್ದಾಳೆ. ಅದನ್ನು ಇವತ್ತು ತಮ್ಮೆದುರಿಗೆ ನಾನು ಪ್ರಸ್ತುತಪಡಿಸ್ತಾ ಇದ್ದೀನಿ. ದಯವಿಟ್ಟು ಫೆಬ್ರವರಿ 6ರ ನಂತರ ಪ್ರವಾಸ ಮಾಡೋದು ಭಾಳ ಒಳ್ಳೆಯದು. ಒಂದಷ್ಟು ಜನ ಹೇಳಿದ್ದೀರಿ, ಬರೀ ವಿಮಾನ ಪ್ರಯಾಣದ ಬಗ್ಗೆ ಹೇಳಿದ್ದೀರಿ, ಬೇರೆ ಹೇಳಿಲ್ಲ ಅಂತ. ನೋಡಿ, ನನಗೆ ಬಹಳಷ್ಟು ಸಮಯದ ಕೊರತೆ ಇರೋದರಿಂದಾಗಿ ನಾನು ವಿಮಾನದಲ್ಲಿ ಬರಬೇಕಾಯಿತು. ರೈಲುಗಳು 106 ಇದ್ದಾವೆ, ನನಗೆ ರಿಸರ್ವೇಷನ್ನು ಸಿಗಲಿಲ್ಲ. ನಾನು ರೈಲಿನಲ್ಲಿ ಬಂದರೆ 36 ಗಂಟೆ ವಿಡಿಯೋ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. 2 ದಿವಸ ವಿಡಿಯೋ ಇಲ್ಲದೆ ಹೋದರೆ ನನ್ನ ಪರಿಸ್ಥಿತಿ ಹೇಗಿರುತ್ತೆ ನೀವು ಆಲೋಚನೆ ಮಾಡಿ. ಆದ್ದರಿಂದ ರೈಲಿನ ವೇಳಾಪಟ್ಟಿಯನ್ನು ತಮಗೆ ಸಲ್ಲಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಇಡೀ ದೇಶಾದ್ಯಂತ ಸಹಸ್ರಾರು ರೈಲುಗಳು ಬರ್ತಾ ಇದ್ದಾವೆ. ಈ ರಿಸರ್ವೇಷನ್ ತುಂಬ ತೊಂದರೆ ಆಗ್ತಾ ಇದೆ. ಮುಂಗಡ ಬುಕ್ಕಿಂಗ್ ಎಲ್ಲ ನಾನು ನೋಡಿದೆ, ವಂದೇ ಭಾರತ್ ಚೆಕ್ ಮಾಡಿದ್ವಿ, ಬೇರೆ ಬೇರೆ ರೈಲುಗಳನ್ನು ನೋಡಿದ್ವಿ, ಸ್ಲೀಪರ್ ಕೋಚ್ಗಳನ್ನು ನೋಡಿದ್ವಿ, ಬಡವಾರದ ಪ್ರಯತ್ನವನ್ನೆಲ್ಲ ಮಾಡಿದ್ವಿ. ಯಾವುದೂ ಸಾಧ್ಯವಾಗದಿದ್ದಾಗ ಸಿಕ್ಕ ಮಾರ್ಗದಿಂದ ಬಂದು ತಲುಪಿದ್ದು. ದೇವರ ಗಮ್ಯವನ್ನು ತಲುಪಲಿಕ್ಕೆ ಸಹಸ್ರಾರು ಮಾರ್ಗಗಳಂತೆ, 1000 ನದಿಗಳು ಹೋಗಿ ಸಮುದ್ರವನ್ನು ಸೇರುವ ಹಾಗೆ ನಾವು ಗಂಗಾ ಮಾತೆ ಎದುರಿಗೂ ಬಂದು ನಿಂತಿದ್ದೇವೆ. ತಮಗೂ ಅಂಥದೇ ಒಂದು ಅವಕಾಶ ಲಭಿಸಲಿ, ದೇವರು ಅಂಥ ಅವಕಾಶ ಮಾಡಿಕೊಡಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಫಾಲೋ ಮಾಡಿ, ಶೇರ್ ಮಾಡಿ. ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.